ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರರ ಪರಮ ಭಕ್ತರು, ತತ್ವಜಿಜ್ಞಾಸು ಸಾಧಕರು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರರು ಅದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡಿದ್ದಾರೆ. ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಲ್ಲ. ಅದ್ವೈತ ಸಿದ್ಧಾಂತ ಎನ್ನುವಂತಹದ್ದು ಔಪನಿಷದ ಸಿದ್ಧಾಂತ. ಉಪನಿಷತ್ತುಗಳಲ್ಲಿ ಅದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗೆ ಮಾಂಡೂಕ್ಯೋಪನಿಷತ್ತಿನಲ್ಲಿ ಪ್ರಸಿದ್ಧವಾದ ಒಂದು ಮಂತ್ರ, ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಮವ್ಯಮಹಾರ್ಯಮಗ್ರಾಹ್ಯಮಲಕ್ಷಣಮಚಿಂತ್ಯಮವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸಹ ಆತ್ಮ ಸಹ ವಿಜ್ಞೇಯ. ಆತ್ಮನು ಅಂತಃಪ್ರಜ್ಞತ್ವಾದಿ ಧರ್ಮರಹಿತನಾಗಿದ್ದಾನೆ. ಈ ಆತ್ಮನು ಎಲ್ಲರಿಗೂ ಸ್ವರೂಪನಾಗಿದ್ದಾನೆ. ಇವನೇ ತುರೀಯ ತತ್ವ. ಇವನನ್ನು ಅದ್ವೈತ ಎಂದು ಕರೆದು ಎಲ್ಲ ಮುಮುಕ್ಷಗಳು ಕೂಡ ಇಂಥ ಅದ್ವೈತವಾದ ಬ್ರಹ್ಮವೇ ನಾನಾಗಿದ್ದೇನೆ ಎಂದು ತಿಳಿದುಕೊಂಡರೆ ಅವರಿಗೆ ಆತ್ಮಜ್ಞಾನ ಉಂಟಾಗಿ ಅದರಿಂದ ಮುಕ್ತರಾಗುತ್ತಾರೆ ಅಂತ ಹೇಳ್ತಾ ಇದೆ. ಒಟ್ಟಿನಲ್ಲಿ ಅದ್ವೈತ ಸಿದ್ಧಾಂತವನ್ನು ಭಗವತ್ಪಾದ ಶಂಕರಾಚಾರ್ಯರವರು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ, ಹೊಸದಾಗಿ ಸ್ಥಾಪನೆ ಮಾಡಲಿಲ್ಲ. ಉಪನಿಷತ್ತುಗಳಲ್ಲಿ ತಿಳಿಸಲ್ಪಟ್ಟಿರುವ ಅದ್ವೈತ ದರ್ಶನವನ್ನು, ಅದ್ವೈತ ಸಿದ್ಧಾಂತವನ್ನು ಯುಕ್ತಿಗಳಿಂದ, ಶ್ರುತಿಗಳ ಆಧಾರದಿಂದ, ಅನುಭವದಿಂದ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಜನ ಪಾಶ್ಚಾತ್ಯ ವಿಮರ್ಶಕರು, ಭಾರತೀಯ ವಿಮರ್ಶಕರು ಕೂಡ ಶಾಂಕರ ದರ್ಶನವನ್ನು ಮಾಯಾವಾದ ಅಂತ ಕರೆದುಬಿಟ್ಟು ಶಂಕರಾಚಾರ್ಯರು ಈ ಪ್ರಪಂಚವನ್ನೆಲ್ಲ ಮಾಯಾ ಎನ್ನುತ್ತಾರೆ. ಮಾಯಾ ಅಂದ್ರೇನು? ಸುಳ್ಳು ಅನ್ನುತ್ತಾರೆ. ಶಂಕರಾಚಾರ್ಯರು ಮಿಥ್ಯಾವಾದಿಗಳು, ಅನೃತವಾದಿಗಳು, ಮಾಯಾವಾದಿಗಳು ಅಂತ ದೋಷಾರೋಪಣೆ ಮಾಡ್ತಾರೆ. ಇದು ಸರ್ವಥಾ ತಪ್ಪು. ಇದಕ್ಕೆ ಒಂದು ಒಳ್ಳೆಯ ವಾಕ್ಯವನ್ನು ಹೇಳ್ತೇನೆ. ತೈತ್ರಿಯ ಭಾಷ್ಯದಿಂದ ಒಂದು ವಾಕ್ಯ, ಅಸ್ತಿ ತದೇಕಂ ಅವಿದ್ಯಾಕಲ್ಪಿತಸ್ಯ ದ್ವೈತಸ್ಯ ಅವಸಾನಭೂತಂ ಆಸ್ಪದಭೂತಂ ಬ್ರಹ್ಮ ಪ್ರತಿಷ್ಠಾಭೂತಂ. ಇದು ತೈತ್ರಿಯ ಶಾಂಕರ ಭಾಷ್ಯ. ಇಡೀ ಪ್ರಪಂಚವೆಲ್ಲವೂ ಜೊಳ್ಳು. ಹೌದು, ಪ್ರಪಂಚವೆಲ್ಲವೂ ಕೂಡ ಅವಿದ್ಯಾಕಲ್ಪಿತವಾಗಿದೆ.
ಏನು ಧೈರ್ಯವಾನ್ ಮಾತು ನೋಡಿ. ಮಾಯಾ ಮಾತ್ರಮಿದಂದ್ವೈತಂ ಅದ್ವೈತಂ ಪರಮಾರ್ಥತಃ ಅಂದ್ಬಿಟ್ರು. ಯಾರು? ವೇದಾಂತ ಸಂಪ್ರದಾಯವಿದರಾದ ಭಗವಾನ್ ಗೌಡಪಾದಾಚಾರ್ಯರು, ಶಂಕರರ ಪರಮ ಗುರುಗಳಾಗಿರುವಂಥ ಗೌಡಪಾದಾಚಾರ್ಯರು ಈ ದ್ವೈತ ಪ್ರಪಂಚವನ್ನು ಮಾಯಾ ಮಾತ್ರ ಅಂದರು. ಭರಿತ ಶಂಕರಾಚಾರ್ಯರು ತೈತ್ರಿಯ ಭಾಷೆ ಅಸ್ಥಿ ಇದೆ, ತತ್ ಅದು ಏಕಂ ಅದ್ವಿತೀಯವಾಗಿರುವಂಥ ಪರಬ್ರಹ್ಮ ತತ್ವ ಉಂಟು. ಯಾವುದದು? ಅವಿದ್ಯಾಕಲ್ಪಿತಸ್ಯ ದ್ವೈತಸ್ಯ ಅವಸಾನಭೂತಂ ಆಸ್ಪದಭೂತಂ ಪ್ರತಿಷ್ಠಾಭೂತಂ ಬ್ರಹ್ಮ. ಎಂಥ ವಾಕ್ಯ! ಇಡೀ ದ್ವೈತ ಪ್ರಪಂಚವೆಲ್ಲವೂ ಕೂಡ ಮಾಯಾ ಮಾತ್ರವಾಗಿದೆ. ದಿಟ ಅವ್ಯಕ್ತದಿಂದ ಪ್ರಾರಂಭ ಮಾಡಿಕೊಂಡು ಹುಲ್ಲು ಕಡ್ಡಿಯವರೆಗಿರುವ ಅವಿದ್ಯಾ ಕಲ್ಪಿತವಾಗಿದೆ. ಸುಳ್ಳು ಪರಮಾರ್ಥವಲ್ಲ. ಈ ಸುಳ್ಳಾಗಿರುವ ವಿಕಲ್ಪ ಮಾತ್ರವಾಗಿರುವ ದ್ವೈತ ಪ್ರಪಂಚ ತೋರಬೇಕಾದರೆ ಇದಕ್ಕೆ ಒಂದು ಆಸ್ಪದ ಬೇಕು. ಒಂದು ವಿಕಲ್ಪ, ಒಂದು ಆಸ್ಪದ. ಒಂದು ಉದಾಹರಣೆ ಕೊಡ್ತೇನೆ. ನಮಗೆ ದೂರದಿಂದ ಮರಣಭೂಮಿಯಲ್ಲಿ ನೋಡಿದಾಗ ನೀರು ಕಾಣಿಸ್ತಾ ಇದೆ. ಹತ್ತಿರಕ್ಕೆ ಹೋದರೆ ನೀರು ಸುಳ್ಳು, ನೀರು ಅನ್ನುವಂಥದ್ದಿಲ್ಲ, ಏನೂ ಇಲ್ವೇ ಅಲ್ಲಿ. ನೀರು ತೋರಿಕೊಳ್ಳಬೇಕಾದರೆ ಅಲ್ಲಿ ಚೌಳು ಭೂಮಿ, ಮರಳಿನ ಅಂಶವಿದೆ. ಹಾವು ತೋರ್ತಾ ಇದೆ, ಹಾವು ಸುಳ್ಳು. ಏನೂ ಇಲ್ವಾ? ಹಗ್ಗವಿದೆ. ಹಗ್ಗಕ್ಕೆ ಹೆಸರು ಆಸ್ಪದ, ಹಾವಿಗೆ ಹೆಸರು ವಿಕಲ್ಪ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತೆ ಮಾಯಾ ಮಾತ್ರಮಿದಂದ್ವೈತಂ ಅದ್ವೈತಂ ಪರಮಾರ್ಥತಃ ಎಂದಿದ್ದಾರೆ ಭಗವಾನ್ ಗೌಡಪಾದಾಚಾರ್ಯ. ಅಸ್ತಿ ತದೇಕಂ. ಇಡೀ ದ್ವೈತ ಪ್ರಪಂಚಕ್ಕೆ ಅವಿದ್ಯಾ ಕಲ್ಪಿತವಾಗಿರುವ ಹುಸಿ ತೋರಿಕೆಯ ದ್ವೈತ ವಸ್ತುವಿಗೆ ಆಸ್ಪದವಾಗಿರುವ, ಅವಸಾನವಾಗಿರುವ, ಪ್ರತಿಷ್ಠಾಭೂತವಾಗಿರುವಂಥ ಒಂದು ತತ್ವ ಉಂಟು. ಇದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಶಂಕರಾಚಾರ್ಯರು ಮಾಯಾವಾದಿಗಳಲ್ಲ, ಶಂಕರಾಚಾರ್ಯರು ಮಿಥ್ಯಾವಾದಿಗಳಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮವಾದಿಗಳು. ಪ್ರಪಂಚವೆಲ್ಲವೂ ಬ್ರಹ್ಮವೇ. 14 ಲೋಕಗಳು ಜೊಳ್ಳು. 14 ಲೋಕಗಳಲ್ಲಿ ತೋರುತ್ತಿರುವ ಎಲ್ಲ ಚೇತನಾತ್ಮಕವಾಗಿರುವ ಪದಾರ್ಥಗಳು ಜೊಳ್ಳು. ಈ ಜೊಳ್ಳಾದ ಪದಾರ್ಥ ತೋರಿಕೊಳ್ಳಬೇಕಾದರೆ ಅದಕ್ಕೊಂದು ಆಸ್ಪದ ಬೇಕಲ್ಲವೇ? ಅದೇ ಬ್ರಹ್ಮ ತತ್ವ. ಬ್ರಹ್ಮ ಯಾವುದು? ನಾನೇ ಬ್ರಹ್ಮ. ಸಾತ್ಮ ಚತುರ್ಥ ಸಹ ವಿಜ್ಞೇಯ. ಇದೇ ತುರೀಯ ತತ್ವ. ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿರುವಂಥ ಆಸ್ಪದ ತತ್ವದ ವಿಚಾರ. ಆಸ್ಪದ ಸಬ್ಸ್ಟ್ರಾಟಮ್. ಒಂದು ವಿಶ್ವ ಅಂತ ತೋರ್ಕೊಳ್ಬೇಕಾದ್ರೆ ಅವಸ್ಥಾತ್ರಯ ಅಂತ ತೋರ್ತಾ ಇದೆ. ಅವಸ್ಥಾತ್ರಯಗಳು ಸುಳ್ಳು. ಯಾಕೆ? ಎಚ್ಚರವಿದ್ದಾಗ ಕನಸಿಲ್ಲ, ಕನಸಿದ್ದಾಗ ಎಚ್ಚರವಿಲ್ಲ, ಸುಷುಪ್ತಿಗೆ ಹೋದಾಗ ಎಚ್ಚರವೂ ಇಲ್ಲ, ಕನಸು ಇಲ್ಲ. ಹೀಗಾಗಿ ಮೂರವಸ್ಥೆಗಳು ಸುಳ್ಳು, ಮೂರವಸ್ಥೆಗಳು ಜೊಳ್ಳು, ಮೂರವಸ್ಥೆಗಳು ಅವಿದ್ಯಾಕಲ್ಪಿತ. ಹಾಗಾದರೆ ಈ ಮೂರವಸ್ಥೆಗಳು ಯಾರಲ್ಲಿ ತೋರ್ತಾ ಇದೆ? ತನ್ನಲ್ಲಿ. ಎಷ್ಟೋ ಸೂಕ್ಷ್ಮ ವಿಚಾರ. ಅವಸ್ಥಾತ್ರಯ ವಿಚಾರದಿಂದ ನಾವುಗಳು ಅಹಂ ಬ್ರಹ್ಮಾಸ್ಮಿ ಎನ್ನುವ ವೇದಾಂತ ಸಂದೇಶವನ್ನು ಸೊಗಸಾಗಿ ಅರ್ಥ ಮಾಡಿಕೊಳ್ಬಹುದು. ಅವಸ್ಥಾತ್ರಿಯ ರೂಪದಿಂದ ತೋರುತ್ತಿರುವವನು ನಾನೇ, ನಾನೇ ಬ್ರಹ್ಮ. ನನ್ನಲ್ಲಿ ಎಚ್ಚರ, ನನ್ನಲ್ಲಿ ಸ್ವಪ್ನ, ನನ್ನಲ್ಲಿ ಸುಷುಪ್ತಿ. ನಿಜವಾಗಿ ನೋಡಿದರೆ ನಾನು ಅವಸ್ಥಾರಹಿತ ತತ್ವ. ನನ್ನಲ್ಲಿ ಎಚ್ಚರವೂ ಇಲ್ಲ,
ಸ್ವಪ್ನವೂ ಇಲ್ಲ, ಸುಷುಪ್ತಿಯೂ ಇಲ್ಲ. ಆ ನಾನು ಅವಸ್ಥಾತ್ರಯಗಳಿಗೆ ಆಸ್ಪದನಾಗಿರುವ ಬ್ರಹ್ಮತತ್ವ ಎಂದು ತಿಳಿದುಕೊಂಡವನೇ ಬ್ರಹ್ಮಜ್ಞಾನಿ. ಬಿದ್ದಿರುವಂತಹದ್ದು ಒಂದು ಕನಕಾಂಬರ ಹೂವಿನ ಮಾಲೆ. ಕನಕಾಂಬರ ಹೂವು. ಸಾಯಂಕಾಲದ ಸಮಯ ಒಬ್ಬ ನೋಡ್ದ, ಒಬ್ಬ ಹಾವು ಉಂದ, ಇನ್ನೊಬ್ಬ ಹೇಳ್ದ ಹಾವಲ್ಲ ಇದು ನೀರಿನ ಕೋಡಿಯಿಂದ, ಮತ್ತೊಬ್ಬ ಹೇಳ್ದ ಪ್ಲಾಸ್ಟಿಕ್ ಇದು ರಬ್ಬರ್ ಅಂತ ಹೇಳ್ದ, ಇನ್ನೊಬ್ಬ ಹೇಳ್ತಾನೆ ಗೋದಮಟ್ಟೆ ಅಂತ. ನಾನಾ ರೂಪಗಳಿಂದ ತೋರ್ಕೊಳ್ತಾ ಇರುವಂಥ ವಸ್ತು ಯಾವುದು? ಹೂವಿನ ಮಾಲೆ, ಕನಕಾಂಬರ ಮಾಲೆ. ಅದೇ ರೀತಿಯಲ್ಲಿ ಎಷ್ಟು ರೂಪದಿಂದ ತೋರ್ತಾ ಇದೆ ಪ್ರಪಂಚ, ನಾನಾ ರೂಪಗಳಿಂದ ತೋರ್ಕೊಳ್ತಾ ಇದೆ. ಯಾವ ರೂಪಗಳಿಂದ ತೋರಿಕೊಳ್ಳುತ್ತಿದ್ದರೂ ತೋರುತ್ತಿರುವಂತಹದ್ದು ಹುಸಿ ತೋರಿಕೆ. ಈ ತೋರಿಕೆಗೆ ಆಸ್ಪದವಾಗಿರುವ ಅವಸಾನವಾಗಿರುವ ಪ್ರತಿಷ್ಠಾಭೂತವಾದ ತತ್ವವೇ ಬ್ರಹ್ಮತತ್ವ. ಅದು ದ್ವೈತ ಪ್ರಪಂಚಕ್ಕೆ ಆಸ್ಪದವಾಗಿದೆ. ಆ ತತ್ವ ಅದ್ವೈತ ತತ್ವ. ತತ್ ಏಕಂ. ಆ ಬ್ರಹ್ಮವನ್ನೇ ಉಪನಿಷತ್ತುಗಳಲ್ಲಿ ಅಯಮಾತ್ಮ ಬ್ರಹ್ಮ ಎಂದು ಹೇಳುತ್ತಿದ್ದಾರೆ. ಇಂಥ ಬ್ರಹ್ಮತತ್ವವನ್ನು ತಾನೆಂದು ತಿಳಿದಂಥವನೇ ಬ್ರಹ್ಮಜ್ಞಾನಿ. ಅವನಿಗೆ ಬ್ರಹ್ಮಜ್ಞಾನದ ಫಲದಿಂದ ಜನ್ಮಾಂತರವಿಲ್ಲ, ಲೋಕಾಂತರವಿಲ್ಲ, ಯಾವ ಕರ್ಮ ಫಲಗಳು ಅವನಿಗೆ ಅಂಟುವುದಿಲ್ಲ. ಅಂಥವನು ಬ್ರಹ್ಮ ಸ್ವರೂಪನೇ ಆಗಿ ಬಿಡುತ್ತಾನೆ ಅಂತ ಹೇಳ್ತಾ ಇದೆ. ಸಯೋಹವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಎನ್ನುವಂಥ ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರವರು ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಕೃತಾರ್ಥರಾಗೋಣ, ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.